ಪ್ಯಾಕಿಂಗು ಹೇಗೆ ಚೆನ್ನಾಗಿ ಮಾಡಿದಾರೋ ಹಾಗೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಇದು ಮುಟ್ಟೋಕ್ಕೆ ಒಂಥರ ಸಾಫ್ಟಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ. ಇದು ಜಸ್ಟ್ ಹೀಗೆ ಓಪನ್ ಕೊಟ್ಟಿದ್ದಾರೆ, ಜಿಪ್ ಇಲ್ಲ, ಈ ರೀತಿ ಕೊಟ್ಟಿದ್ದಾರೆ, ಫುಲ್ಲಿ ಓಪನ್. ಆರಾಮ್ಸೆ ಆಫೀಸಿಗೆ ಹೋಗೋರು ಒಂದು ವಾಟರ್ ಬಾಟಲ್, ಬಾಕ್ಸ್ ಎಲ್ಲ ಆರಾಮಾಗಿ ಇಟ್ಕೊಂಡು ಹೋಗ್ಬೋದು. ನನಗೆ ಪ್ಲೇನ್ ಬೇಡ, ಜಿಂಗಲಕ್ಕಿ ಕಲರ್ಸ್ ಬೇಕು, ಫ್ಲೋರಲ್ ಇರಬೇಕು, ಫ್ಲವರ್ಸ್ ಇರಬೇಕು, ಈ ರೀತಿ ಇರಬೇಕು ಅಂತ ಅನ್ನೋರು ಈ ಬ್ಯಾಗ್ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ತುಂಬ ಸ್ಟೋರೇಜ್ ಕೊಟ್ಟಿದ್ದಾರೆ ಗೈಸ್. 1 2 3 4 ಇಲ್ಲಿ ಬಾಟಲ್ ಇರೋದು 5 ಪ್ಲಸ್ 6. 6 ಅಷ್ಟೇ. ನಾನು ಬ್ಯಾಕ್ ಸೈಡು ಇದೆಯಾ ಅಂತ ನೋಡ್ತಾ ಇದ್ದೆ, ಇಲ್ಲ 6 ಕೊಟ್ಟಿದ್ದಾರೆ. ಇದು ಬ್ಯಾಕ್ ಪ್ಯಾಕ್ ಅಡ್ಜಸ್ಟಬಲ್ ಇದೆ. ಆರಾಮ್ಸೆ ಕಾಲೇಜ್ಗೆ ಹೋಗೋರು ಅಥವಾ ಹೊರಗಡೆ ಎಲ್ಲಾದರೂ ಹೋಗ್ತೀನಿ, ಟ್ರಾವೆಲ್ ಇದೆ ಅಂತ ಅನ್ನೋರು ಆರಾಮ್ಸೆ ಇದನ್ನು ತೊಗೊಳ್ಬೋದು. ಇವಾಗೆಲ್ಲ ಸ್ಕೂಲ್ ಓಪನ್ ಆಗ್ತಿದೆ ಅಲ್ಲ, ಅಥವಾ ಎಲ್ಲಾದರೂ ಟ್ರಾವೆಲ್ಗೆ ಹೋಗಬೇಕು ಅಂತಂದರೆ ಮಕ್ಕಳಿಗೆ ಈ ಬ್ಯಾಗ್ಸ್ಗಳು ನೋಡಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇಲ್ಲೊಂದು ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ, ಮೇನ್ ಕಂಪಾರ್ಟ್ಮೆಂಟ್ ಇದು. ಮಕ್ಕಳಿಗೆಲ್ಲಾದರೂ ಟ್ರಾವೆಲ್ ಹೋಗ್ತಿದ್ದೀರಾ, ಕರ್ಕೊಂಡು ಹೋಗ್ತಿದ್ದೀರಾ, ಅಥವಾ ಪಿಕ್ನಿಕ್ ಹೋಗ್ತಿದ್ದಾರೆ ಮಕ್ಕಳು ಸ್ಕೂಲ್ ಕಡೆಯಿಂದ ಅಂತಂದರೆ ಈ ಬ್ಯಾಗ್ನ ಕೊಟ್ಟು ಕಳಿಸಿ, ತುಂಬಾ ಚೆನ್ನಾಗಿ ಕಾಣುತ್ತೆ. ಸಾಫ್ಟಾಗಿದೆ, ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಹಾರ್ಡಾಗಿಲ್ಲ, ಲೈಟ್ ವೆಯ್ಟ್ ಇದೆ. ಸೊ ಮಕ್ಕಳಿಗೆ ಆರಾಮ್ಸೆ ಈ ಬ್ಯಾಗ್ನ ಕೊಡ್ಬೋದು, ಇಷ್ಟಪಡ್ತಾರೆ. ಬ್ಯಾಗ್ ನಂಬರ್ 17. ಪ್ರೀಮಿಯಂ ಕ್ವಾಲಿಟಿ ಆಗಿರೋ ವೈಟ್ ವ್ಯಾನಿಟಿ ಬ್ಯಾಗ್ ತುಂಬಾ ಚೆನ್ನಾಗಿದೆ. ಪ್ಲಸ್ ನೀವು ಕಾರ್ಡು ಅಥವಾ ಚೇಂಜ್ ಏನಾದರೂ ಇಡಬೇಕು ಅಂತಂದರೆ ನೋಡಿ, ಸ್ಮಾಲ್ ಪಾಕೆಟ್ ಇರೋದು ಕೊಟ್ಟಿದ್ದಾರೆ. ಒಳಗಡೆ ಏನು ಕಂಪಾರ್ಟ್ಮೆಂಟ್ಸ್ ಇಲ್ಲ, ಫುಲ್ ಯೂಜ್ ಸ್ಪೇಸ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಒಂದು ಕಂಪಾರ್ಟ್ಮೆಂಟ್ ಇದೆ, ಸ್ಮಾಲ್, ತುಂಬಾ ಚೆನ್ನಾಗಿ ಕಾಣುತ್ತೆ. ಇಲ್ಲೊಂದು ಸ್ಮಾಲ್ ಕಂಪಾರ್ಟ್ಮೆಂಟ್ ಇದೆ, ಪ್ಲಸ್ ಮೇನ್ ಕಂಪಾರ್ಟ್ಮೆಂಟ್. ಅದ್ರ ಒಳಗಡೆನೂ ಸಹ ಒಂದು ಸ್ಮಾಲ್ ಪಾಕೆಟ್ ಕೊಟ್ಟಿದ್ದಾರೆ. ಹಾಗೆ ವಾಟರ್ ಬಾಟಲ್ ಇಡಲಿಕ್ಕೆ ಸ್ಪೇಸ್ ಎರಡು ಸೈಡ್ ಕೊಟ್ಟಿದ್ದಾರೆ. ವಾಟರ್ ಬಾಟಲ್ ಪ್ಲಸ್ ಛತ್ರಿ. ಅಡ್ಜಸ್ಟಬಲ್ ಇದೆ. ಬ್ಯಾಕ್ ಪ್ಯಾಕ್ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಅಡ್ಜಸ್ಟಬಲ್ ಮಾಡ್ಕೋಬಹುದು. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಹಾಗೆ ಇದು ವಾಟರ್ ಪ್ರೂಫ್ ಇದೆ. ಏನೇ ಥಿಂಗ್ಸ್ ಇಟ್ಟರು ವಾಟರ್ ಬಿಟ್ಟರು ಬೇಗ ಒದ್ದೆ ಆಗಲ್ಲ, ಚೆನ್ನಾಗಿದೆ. ನಾನಿವಾಗ ಹಾಕಿರೋ ಔಟ್ಫಿಟ್ಗೆ ಪರ್ಫೆಕ್ಟ್ ಮ್ಯಾಚ್ ಆಗುವಂಥದ್ದು ಇದು. ವಾವ್, ನೋಡ್ತಿದ್ರೇ ಎಷ್ಟು ಕ್ಯೂಟಾಗಿದೆ. ನಾನು ಫೋಟೋದಲ್ಲಿ ನೋಡಿದೆ, ತುಂಬ ಕ್ಯೂಟಾಗಿತ್ತು. ಸೊ ಅದಕ್ಕೇ ನಾನು ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತರಿಸಿದೆ. ಇದರಲ್ಲಿ ಪಿಂಕ್, ಬ್ಲೂ ಹಾಗೆ ಇನ್ನಷ್ಟು ಕಲರ್ಸ್ ಇತ್ತು. ಬಟ್ ರೆಡ್ ನನಗೆ ಸಖತ್ ಇಷ್ಟ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ತರಿಸಿದೆ. ಇದು ಈ ರೀತಿ ಲಾಕಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ, ಹೀಗೆ ಮಾಡಿದ್ರೆ ಓಪನ್ ಆಗುತ್ತೆ. ನೀವೆಲ್ಲಾದರೂ ಹೊರಗಡೆ ಹೋಗ್ತಿದ್ದೀರಾ ಅಂತಂದರೆ ಜಸ್ಟ್ ಏನೂ ಇಲ್ಲ, ಜಸ್ಟ್ ಒಂದು ಲಿಪ್ಸ್ಟಿಕ್ ಇದೆ ಅಷ್ಟೇ, ಸ್ಮಾಲ್ ಥಿಂಗ್ಸ್ ಇದೆ ಅಂತ ಅನ್ನೋರು ಈ ಬ್ಯಾಗ್ನ ಕ್ಯಾರಿ ಮಾಡ್ಬೋದು. ಇದು ಹ್ಯಾಂಡ್ ಬ್ಯಾಗ್ ಥರ ಅಲ್ಲದೆ ಈ ಥರ ಸ್ಲಿಂಗ್ ಬ್ಯಾಗ್ ಟೈಪು ಹಾಕ್ಕೊಳ್ಬೋದು. ಚೈನ್ ಕೂಡ ಕೊಟ್ಟಿದ್ದಾರೆ. ಹೀಗೆ ಕೈಯಲ್ಲಿ ಕೊಟ್ಟರೆ ಅವ್ರಿಗೆ ಇಷ್ಟ ಆಗಿರೋ ಥಿಂಗ್ಸ್ ಎಲ್ಲ ಒಳಗಡೆ ಇಟ್ಕೊಂಡು ಫುಲ್ ಸುತ್ತಾಡ್ತಾ ಇರ್ತಾರೆ. ಈ ಕ್ಯೂಟಾಗಿರೋ ಬ್ಯಾಗ್ ಇಟ್ಕೊಂಡು ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಮಕ್ಳು ಯಾರಾದರೂ ಇದ್ದರೆ ಅವ್ರಿಗೆ ಬ್ಯಾಗ್ಸ್ ಇಷ್ಟ ಆಗುತ್ತೆ ಅನ್ನೋದಾದರೆ ಈ ಬ್ಯಾಗ್ ಪರ್ಫೆಕ್ಟ್. ನಾನು ವಿಡಿಯೋ ಎಲ್ಲ ಶೂಟ್ ಮುಗಿದ ಮೇಲೆ ಇದು ಕೊನೆಯಲ್ಲಿ ಬಂತು. ಈ ಬ್ಯಾಗು ಪ್ರೀಮಿಯಂ ಕ್ವಾಲಿಟಿ ಆಗಿದೆ. ಪ್ರೈಸ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ಬೋದು, ಬಟ್ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಕಂಪೇರ್ ಮಾಡಿದ್ರೆ ಪ್ರೈಸ್ ಏನೂ ಅಲ್ಲ. ಕಂಪಾರ್ಟ್ಮೆಂಟ್ ಸಹ ತುಂಬಾ ಜಾಸ್ತಿ ಇದೆ. ನೀವೇನಾದರೂ ಆಫೀಸ್ ವೇರ್ಗೆ ಯೂಸ್ ಮಾಡ್ತೀರಾ ಅಂತಂದರೆ ಮಸ್ಟ್ ಬೈ ಅಂತಲೇ ಹೇಳ್ತೀನಿ. ಇದಿಷ್ಟು ಬ್ಯಾಗ್ ಜೊತೆಗೆ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರೋ ಕೆಲವೊಂದು ಬ್ಯಾಗ್ಗಳನ್ನ ನಿಮಗೆ ತೋರಿಸ್ತೀನಿ. ಈ ಬ್ಯಾಗ್ ನೀವೇನಾದರೂ ನನ್ನ ಬ್ಲಾಗ್ಸ್ನ ರೆಗ್ಯುಲರಾಗಿ ವಾಚ್ ಮಾಡ್ತಾಯಿದ್ರೆ ಈ ಬ್ಯಾಗ್ ನಿಮಗೆ ಗೊತ್ತಿರುತ್ತೆ. ನಾನು ಯೂಶ್ವಲಿ ವರ್ಕಿಗೆ ತೊಗೊಂಡೋಗೋದು ಇದೇ ಬ್ಯಾಗು. ಇದು ತುಂಬ ಹೆವಿ ವೆಯ್ಟ್ ಇದ್ರೂ ಫಿಟ್ ಆಗುತ್ತೆ. ನಾನು ರೆಗ್ಯುಲರಾಗಿ ಯೂಸ್ ಮಾಡಿ ಟಮ್ಲರ್ ಕೂಡ ಇದರಲ್ಲಿ ಫಿಟ್ ಆಗುತ್ತೆ. ಇಷ್ಟು ದೊಡ್ಡ ಟಮ್ಲರ್, ಇಷ್ಟು ವೆಯ್ಟ್ ಇರೋದು ಸಹ ನಾನು ಯೂಸ್ ಮಾಡ್ತೀನಿ, ತೊಗೊಂಡೋಗ್ತೀನಿ. ಈ ಬ್ಯಾಗ್ ಏನೂ ಪ್ರಾಬ್ಲಮ್ ಆಗಿಲ್ಲ. ಅರೌಂಡ್ 5 ಮಂತ್ಸಿಂದನೂ ನಾನು ಈ ಬ್ಯಾಗ್ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಪೌಚ್, ಬುಕ್ ಹಾಗೆ ಇನ್ನೊಂದು ಪೌಚ್ ಇದೆ.
ಈ ಪೌಚ್ ಸಹ ನಾನು ಮೀಶೋಯಿಂದನೇ ತೊಗೊಂಡಿದ್ದು. ಜಸ್ಟ್ ಗರ್ಲ್ ಬಾಸ್ ಅಂತ ಇದೆ, ನಂಗೆ ಸಖತ್ ಇಷ್ಟ ಆಯಿತು. ಇದನ್ನು ಸಹ ನಾನು ಅರೌಂಡ್ 5 ಮಂತ್ಸಿಂದನೂ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇಷ್ಟೆಲ್ಲ ಇಟ್ಟು ಇನ್ನೂ ಸ್ಪೇಸ್ ಇದೆ. ಇದು ಜಿಪ್ ಇಲ್ಲ, ಈ ರೀತಿ ಕೊಟ್ಟಿದ್ದಾರೆ ಅಷ್ಟೇ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇದನ್ನು ನೋಡಿ ನಮ್ಮ ಅಕ್ಕನೂ ಸಹ ತೊಗೊಂಡಿದ್ದಾಳೆ. ಮರೂನ್ ಕಲರ್ ಬಂದಿದೆ, ಈ ಮರೂನ್ ಕಲರ್. ಇದರಲ್ಲಿ ಮರೂನ್ ಕಲರ್, ಬ್ಲ್ಯಾಕ್ ಕಲರ್ ಇದೆ. ತುಂಬಾ ಚೆನ್ನಾಗಿದೆ. ನಾನು ಅದನ್ನು ಲಿಂಕ್ ಹಾಕಿರ್ತೀನಿ, ತೊಗೊಳ್ಬೋದು. ಹಾಗೆ ನೆಕ್ಸ್ಟ್ ಇದು ಸುಮಾರಷ್ಟು ವೀಡಿಯೋಗಳಲ್ಲಿ, ಫೋಟೋಸಲ್ಲಿ ಇದೆ. ಈ ಥರ ಓಪನ್ ಇದೆ, ಒಂದು ಜಿಪ್ ಕೊಟ್ಟಿದ್ದಾರೆ ಅಷ್ಟೇ. ಇದನ್ನು ನಾನೆಲ್ಲಾದರೂ ಹೊರಗಡೆ ಈಗ ಔಟಿಂಗ್, ಕೆಫೆ ಅಲ್ಲಿ ಇಲ್ಲಿ ಹೊರಗಡೆ ಹೋಗ್ತೀನಿ ಅಂತಂದಾಗ, ನಾನು ಜಾಸ್ತಿ ಏನೂ ಇಲ್ಲ ಕ್ಯಾರಿ ಮಾಡಲಿಕ್ಕೆ, ಸ್ವಲ್ಪ ಥಿಂಗ್ಸ್ ಇದೆ ಅಂತಂದಾಗ ನಾನು ಯೂಶ್ವಲಿ ಈ ಬ್ಯಾಗ್ ಕ್ಯಾರಿ ಮಾಡ್ತೀನಿ. ಪವರ್ ಬ್ಯಾಂಕ್, ಚಾರ್ಜರ್, ಮೊಬೈಲ್, ಸಮ್ ಮೇಕಪ್ ಐಟಮ್ಸ್ ಎಲ್ಲವೂ ಸಹ ಇದ್ರಲ್ಲಿ ಫಿಟ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ನೀವೇ ನೋಡ್ತಾ ಇರ್ಬೋದು, ನಾನು ಇದನ್ನು ಅರೌಂಡ್ 8 ಮಂತ್ಸಿಂದನೂ ನಾನು ಯೂಸ್ ಮಾಡ್ತಿದ್ದೀನಿ ಅಂತಂದರೆ ನೋಡಿ. ನಾನು ತುಂಬ ಕಡೆ ಈ ಬ್ಯಾಗ್ ಹಾಕ್ಕೊಂಡು ಹೋಗಿದ್ದೀನಿ. ಅಷ್ಟೆಲ್ಲ ಯೂಸ್ ಮಾಡಿನೂ ಇಷ್ಟು ಚೆನ್ನಾಗಿದೆ ಅಂತಂದರೆ ಇದ್ರ ಕ್ವಾಲಿಟಿ ನಿಮಗೆ ಗೊತ್ತಾಗಬೇಕು. ನೆಕ್ಸ್ಟ್ ಮೈ ಮೋಸ್ಟ್ ಎಕ್ಸ್ಪೆನ್ಸಿವ್ ಬ್ಯಾಗಲ್ಲಿ ಇದೊಂದು. ನಾನು ಜಾಸ್ತಿ ಎಕ್ಸ್ಪೆನ್ಸಿವ್ ಥಿಂಗ್ಸ್ ತೊಗೊಳಲ್ಲ, ಬ್ರ್ಯಾಂಡೆಡ್ ತೊಗೊಳಲ್ಲ, ಎಲ್ಲ ನಾರ್ಮಲ್ ಚೀಪ್ ರೇಟಲ್ಲೇ ತೊಗೊಳ್ಳೋದು. ಬಟ್ ಈ ಒಂದು ಬ್ಯಾಗು ವ್ಯಾನ್ ಹುಸೇನ್ ಬ್ರ್ಯಾಂಡ್ದು. ಇದನ್ನು ನಾನು ಯಾಕೆ ತೊಗೊಂಡೆ ಅಂತಂದರೆ, ನಂದು ಫಸ್ಟು ಪ್ರಮೋಷನ್ ವೀಡಿಯೋ ಮಾಡಿಕೊಟ್ಟಿದ್ದೆ. ಅದರಿಂದ ಬಂದಿದ್ದ ಪೇಮೆಂಟು ನನಗೇನಾದರೂ ಒಂದು ಸ್ವಲ್ಪ ಯೂಸ್ಫುಲ್ ಆಗುವಂಥದ್ದು ತೊಗೊಳ್ಬೇಕು, ಪ್ಲಸ್ ಯಾವುದಾದ್ರೂ ಒಂದು ಬ್ರ್ಯಾಂಡ್ ತೊಗೋಬೇಕು, ಅದು ನನಗೆ ನೆನಪಲ್ಲಿ ಇರಬೇಕು. ಇದನ್ನು ನೋಡಿದ ತಕ್ಷಣ ನನಗೆ ಈ ಪ್ರಮೋಷನ್ ವೀಡಿಯೋಯಿಂದ ನನಗೆ ಬಂದಿದ್ದು ಅಂತ ನನಗೆ ಗೊತ್ತಾಗಬೇಕು ಅನ್ನೋ ಒಂದೇ ರೀಸನ್ಗೆ ಏನಾದರೂ ತೊಗೊಳ್ಳೋಣ ಅಂತ ಸರ್ಚ್ ಮಾಡುವಾಗ ನನಗೆ ವ್ಯಾನ್ ಹುಸೇನ್ದು ಈ ಬ್ಯಾಗ್ ಇಷ್ಟ ಆಯಿತು. ಇದು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಗೊತ್ತಲ್ಲ, ಬ್ರ್ಯಾಂಡ್ ಮೇಲೆ ಹೋದರೆ ಕ್ವಾಲಿಟಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇದು ಅರೌಂಡ್ 1.5 ಇಯರ್ ಆಗ್ತಾಯಿದೆ, 1.5-2 ಇಯರ್ಸ್ ಹತ್ತತ್ರ ಆಗ್ತಾಯಿದೆ ನಾನು ತೊಗೊಂಡು. ಇದನ್ನು ನಾನು ಮೋಸ್ಟ್ ಆಫ್ ದ ಟೈಮ್ಸ್ ತುಂಬ ಕಡೆ ತೊಗೊಂಡೋಗಿದ್ದೀನಿ. ಚೆನ್ನಾಗಿದೆ. ಇದರಲ್ಲಿ ಈ ಥರ ಸ್ಪೇಸ್ ಹಿಂಗಿದೆ. ಇದು ಆ್ಯಕ್ಚುಲಿ ನಾನು ಇದನ್ನು ವೀಡಿಯೋ ಮಾಡಿದ್ದೆ, ನೀವೇನಾದರೂ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ. ಒಳಗಡೆ ಇಲ್ಲೊಂದು ಸ್ಮಾಲ್ ಜಿಪ್ ಕೊಟ್ಟಿದ್ದಾರೆ, ಪ್ಲಸ್ ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ, ಇಲ್ಲಿ ನಾರ್ಮಲ್ ಬಿಗ್ ಕಂಪಾರ್ಟ್ಮೆಂಟ್ ಇದೆ. ತುಂಬಾ ಚೆನ್ನಾಗಿದೆ. ನಾನು ರೆಗ್ಯುಲರ್ ಆಗಿ ಹೊರಗಡೆ ಎಲ್ಲಾದರೂ ಹೋಗುವಾಗ ಈ ಬ್ಯಾಗ್ ಯೂಸ್ ಮಾಡ್ತೀನಿ. ನಾನು ವೆಸ್ಟರ್ನ್ ಔಟ್ಫಿಟ್ ಹಾಕ್ಕೊಂಡಾಗ ಈ ಬ್ಯಾಗ್ ಮೋಸ್ಟ್ ಆಫ್ ದ ಟೈಮ್ ನಾನು ಯೂಸ್ ಮಾಡಿದ್ದೀನಿ. ಈ ರೀತಿ ಕ್ಲಚ್ ಎಲ್ಲದರಲ್ಲೂ ಇಟ್ಟಿರ್ತೀನಿ, ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ. ಗರ್ಲ್ಸ್ ಥಿಂಗ್ಸ್. ಇದು ಪ್ರೈಸ್ ನನಗೆ ನಾನು ತೊಗೊಳ್ಳುವಾಗ ಅರೌಂಡ್ 3000 ಏನೋ ಇತ್ತು ಅನಿಸುತ್ತೆ. ಇವಾಗ ಎಷ್ಟಿದೆ ನನಗೆ ಗೊತ್ತಿಲ್ಲ. ಸೊ ನಾನು ಚೆಕ್ ಮಾಡಿ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇದಿಷ್ಟು ಮೀಶೋ ಬ್ಯಾಗ್ ಆಲ್ ಕಲೆಕ್ಷನ್ಸ್ ಆಗಿರುತ್ತೆ. ಇನ್ನೊಂದಷ್ಟು 3 ಬ್ಯಾಗ್ ಬರಬೇಕು. ಆ ಬ್ಯಾಗ್ನೂ ಆರ್ಡರ್ ಮಾಡಿದ್ದೆ ಎಲ್ಲ ಒಟ್ಟಿಗೆ. ಬಟ್ ಅದು ಇವತ್ತು ಒಂದು ಡಿಲಿವರಿ ಆಗುತ್ತೆ, ನಾಳೆ ನಾಳಿದ್ದು ಇನ್ನೊಂದು ಡಿಲಿವರಿ ಆಗುತ್ತೆ ಅಂತ ಶೋ ಆಗ್ತಾಯಿದೆ. ಸೊ ಅದೇನಾದರೂ ಡಿಲಿವರಿ ಆದ ತಕ್ಷಣ ಅದನ್ನು ವೀಡಿಯೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಮಿಸ್ ಮಾಡದೆ ವೀಡಿಯೋ ವಾಚ್ ಮಾಡ್ಬೋದು.